ಗುತ್ತಿಗೆ ಕಾರ್ಮಿಕರಿಗೆ ಕರ್ತಿದ್ದೀರಾ, ಇವಾಗ ಸ್ಕೀಮ್ ಏನಿದೆ ಅದು ಮಾಡ್ಬೇಕು. ಇನ್ನೊಂದು ಸಂಬಳ ವೇತನ ಪರಿಷ್ಕರಣೆ ಆಗ್ಬೇಕು. ಇವಾಗ ಅವರು ಕೂಡ 40,000 ಕೊಡೋಕೆ ಅವ್ರು ಸಿದ್ಧವಾಗಿದ್ದಾರೆ. ನಾವು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ 40,000 ಯಾಕೆ ಕೊಡಬಾರ್ದು, ಕೊಡಿ ಅಂದ್ರೆ ಅದಕ್ಕೆ ಅವ್ರು ರೆಡಿ ಇಲ್ಲ. ಇನ್ನೊಂದು, ಇವಾಗ ನೀವು ಒಂದು ಫೋನ್ ಮಾಡಿ ಇಲ್ಲ ಏನಾದ್ರು ಮುಖಾಂತರ ನೀವು ಹೋಗಿ ಮಾತಾಡಿದ್ರೆ, ಸರ್ ನಾವು ಕರೀತಾ ಇದ್ದೀವಿ, ಅವ್ರು ಬರೋದೇ ಇಲ್ಲ ಮಾತಾಡಕ್ಕೆ. ಎಲ್ರಿಗೂ ಈ ತರ ಸುಳ್ಳು ಮಾಹಿತಿ ಕೊಡೋದು. ಕಾರ್ಮಿಕ ಬಂಧುಗಳಿಗೆ ನಮಸ್ಕರಿಸ್ತಾ, ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮಸ್ಕರಿಸ್ತಾ, ಬಂಧುಗಳೇ, ಇದು ನಾನು 2ನೇ ದಿನ ನಿಮ್ಮ ಹೋರಾಟದಲ್ಲಿ ಪಾಲ್ಗೊಳ್ತಾ ಇರೋದು. ಇದಕ್ಕೂ ಮೊದಲು ಒಂದ್ಸಲಿ ಬಂದಿದ್ದೆ, ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದ ಬಂದಿದ್ದೆ. ನನಗೆ ಅವತ್ತು ಬೇಜಾರಾಯ್ತು. ಅವ್ರಿಗೆ ನಿಮಗೆ ಒಂದು ನಿಖರವಾದ ಆಶ್ವಾಸನೆ ಕೊಡ್ಲಿಲ್ಲ ಅನ್ನೋದೊಂದು ಬೇಜಾರಾಯ್ತು. ನೋಡ್ತೀನಿ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ಹೊತ್ತು ನಿಮಗ್ ಕೊಡ್ತೀನಿ ಮಾಡ್ತೀನಿ ಅಂತ ಹೇಳಿಲ್ಲ ಅನ್ನೋದು ನಮ್ಗೊಂದು ಬೇಜಾರಾಯ್ತು. ನಾನು ಹೋದ್ರೆ ಪಕ್ಷದವರೇ, ನಮಗ್ ಬೇಜಾರಾಯ್ತು. ಆದ್ರೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಇದ್ದಾರೆ ನಮ್ಮ ಹಿಂದ್ಗಡೆ. ನಾವು ಇಡೀ ರಾಜ್ಯದ ಹಿಂದ್ಗಡೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣ ಇದ್ದಾರೆ. ಕನ್ನಡಿಗರಿಗೆ ಎಲ್ಲೇ ಸಮಸ್ಯೆ ಬಂದ್ರೇನು, ಯಾವುದೇ ಸಮಸ್ಯೆ ಬಂದ್ರೇನು ನಮ್ಮ ಪರವಾಗಿ ನಿಂತ್ಕೊಳ್ಳುವಂತ ಏಕೈಕ ಶಕ್ತಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣ ಇದ್ದಾರೆ ಅನ್ನೋ ಒಂದು ಭರವಸೆಯಿಂದ ನಮ್ಮ ಆವತ್ತ ನಾವು ಒಂದು ಇದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕಾರ್ಯಕ್ರಮವನ್ನ ಅನ್ಕೊಂಡ್ವಿ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ. ನಾವು ಚಾರ್ಲ್ಸ್ ಅಣ್ಣ ಅವರು ಹೇಳಿದ್ರು, ರಾಜೇಶ್ ಅಣ್ಣ ಅವರು ಇಲ್ಲೊಂದು ದಿನಾಂಕವನ್ನ ನಿಗದಿ ಮಾಡಿ ಇವತ್ತು ಬಂದಿದ್ದೀವಿ. ಬಂಧುಗಳೇ, ಇದು ಪ್ರಾರಂಭ ಮಾತ್ರ, ಅಂತ್ಯ ಇನ್ನ ಇಲ್ಲ, ಪ್ರಾರಂಭ ಮಾತ್ರ. ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣವ್ರು ಅಂದ್ಕೊಂಡಿದ್ದು ಯಾವುದು ಇದುವರೆಗೂ ಅದು ಪೆಂಡಿಂಗ್ ಇರುವಂತ ಒಂದು ಸಮಸ್ಯೆನೇ ಇಲ್ಲ. ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ. ನಿಮ್ಮ ಕಾರ್ಯಕ್ರಮಗಳು ಕೂಡ, ನಿಮ್ಮ ಹೋರಾಟ ಕೂಡ ಯಶಸ್ವಿ ಆಗುತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೇನೆ. ಏನು ಕನ್ನಡಿಗರಿಗೆ ಅನ್ಯಾಯವಾದಾಗ ಪ್ರಥಮ ಬಾರಿಗೆ ಬೆಳಗಾಂನ ಪ್ರಭಾಕರ್ ಕೋರೆ ಅವರಿಗೆ ಮಸಿ ಬಳಿಯುವ ಒಂದು ಕಾರ್ಯಕ್ರಮದಿಂದ ಹಿಡಿದು ವಿಧಾನಸೌಧದ ಮೆಟ್ಲು ಮೇಲೆ ಯಾರು ಮುಟ್ತಾರೆ ನೋಡ್ತೀವಿ ಅಂತ ಚಾಲೆಂಜ್ ಮಾಡಿದಂತಹ ಬೆಳಗಾವಿಯ ಮೇಯರ್ ಪ್ರಭಾಕರ್ ಕೋರೆ ಅವರಿಗೆ ಒಂಟಿ ಸಲಗದಂತೆ ನುಗ್ಗಿ ಮಸಿ ಮಾಡಿದಂತಹ ಹುಲಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಈ ದಿನ ನಿಮ್ ಜೊತೆಯಲ್ಲಿದ್ದಾರೆ. ನೀವು ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಕುಂಗಬೇಕಾಗಿಲ್ಲ. ಪ್ರತಿಯೊಂದರಲ್ಲೂ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇದ್ದಾರೆ. ಅದು ಯಾವ ನಿಮ್ಮ ಕೇಂದ್ರ ಕಚೇರಿ, ಬೆಂಗಳೂರು ಕಚೇರಿ ಕೂಡ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಉಪಾಧ್ಯಕ್ಷ ಶಿವರಾಜಣ್ಣ ಅವರು ಹೇಳಿದ್ದಾರೆ. ನಾವು ಕೂಡ ಮುಳಬಾಗಿಲಿಂದ ಒಂದು ಕೆಂಪು ಸೈನ್ಯವನ್ನ ಇಲ್ಲಿಂದ ಹೊರಟಿ ಆ ಒಂದು ಮುತ್ತಿಗೆ ಹಾಕಿದ್ದಿನ ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ಆಶ್ವಾಸನೆಯನ್ನ ಕೊಡ್ತಾ ನಮ್ಮ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡ್ತಾರೆ ಕೇಳಿ. ನೀವೇನು ಏನ್ ಮಾಡ್ತೀರಿ? ಗಾಡಿ ಚಾರ್ಜ್ ಮಾಡ್ತೀರಾ? ಮಾತಾಡಿ, ಅಲ್ಲಿ ಕೂತ್ಕೊಂಡಿದೀವಿ. ಅಧಿಕಾರಿಗಳಿಗೆ ಫಸ್ಟ್ ಗೌರವ ಕೂಡ ನಮ್ಗೆ ಗೊತ್ತಿದೆ. ಪೊಲೀಸ್ ಅಧಿಕಾರಿಗಳು ಬಿಟ್ಟು ಮಾತಾಡಿ. ನಾವು ಬಂದಿರೋ ಕನ್ನಡಿಗರ ಪರವಾಗಿ ಗೊತ್ತಾಯ್ತು ನಿಮ್ಗೆ. सही होगा, फिर अभी चालू किया है तो मैनेजमेंट आए तो नहीं करते, साथ बात करके बच्चे जैसे ना, उसका घर का आदमी है ना, सब बात चल रही है, फैमिली मेंबर है, घर का आदमी से कैसे बात करना है, सब बात कैसे समझना ಸಿದ್ದರಾಮಯ್ಯ ನಮ್ಮ ಪರವಾಗಿ ನಿಲ್ಬೇಕಾಗತ್ತೆ. ಬಿಟ್ರೆ ಯಾರು ಉತ್ತರ ಭಾರತಕ್ಕೆ ನಿಲ್ಲಕ್ಕಾಗಲ್ಲ. ನಮ್ಮ ಸಿಎಂ ಉದಯತನ್ಗೆ ರೂಪಾಯಿ ಶೆಟ್ಟಿದಾರವರು ನಮ್ಮ ಜೊತೆ ನಿಲ್ಬೇಕಾಗತ್ತೆ. ಮುನಿಯಪ್ಪ ಅವರು ನಮ್ಮ ಜೊತೆ ನಿಲ್ಬೇಕಾಗತ್ತೆ. ಯಾರ ಜೊತೆ ನಿಲ್ಲಕ್ಕಾಗಲ್ಲ. ನಾವು ಬಂದಿರೋದು ಕನ್ನಡದ ಹೋರಾಟಕ್ಕೆ, ಕನ್ನಡದ ಮಕ್ಕಳಿಗೆ ನ್ಯಾಯ ಕೊಡ್ಬೇಕಂತ. ನಮ್ಮ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಬೇರೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಬರ್ತೀವಿ, ಒಂದು ಹೇಳಿ